ತುಮಕೂರಿನ ನಾಗರಿಕರೇ ಜಾಗರೂಕರಾಗಿ. ಮಿತವಾಗಿ ನೀರನ್ನು ಬಳಸಿದರೆ ಮುಂದೆ ಆಗುವ ನೀರಿನ ಹಾಹಾಕಾರ ಖಂಡಿತ ತಪ್ಪಿಸಬಹುದು. ಇನ್ನು 30ರಿಂದ 40 ದಿನಗಳಲ್ಲಿ ತುಮಕೂರಿನಲ್ಲಿ ನೀರಿನ ಸಮಸ್ಯೆ ಗಂಭೀರವಾಗುವ ಸಾಧ್ಯತೆ. ಒಂದು ಹನಿ ನೀರು ಜೀವ ಉಳಿಸಬಹುದು, ಆದರೆ ಅದೇ ನೀರಿನ ಕೊರತೆಯಾದರೆ ಜೀವನವೇ ಸಂಕಷ್ಟಕ್ಕೆ ಸಿಲುಕಬಹುದು. ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತುಮಕೂರಿನ ಭಗೀರಥಿ ಎಂದು ಪ್ರಸಿದ್ಧವಾಗಿರುವ ಬುಗುಡನಹಳ್ಳಿ ಡ್ಯಾಮು ಈ ಬೇಸಿಗೆ ತಾಪಮಾನದ ಕಾರಣದಿಂದ ಕುಡಿಯುವ ನೀರು ಹಾವಿಯಾಗುವ ಸಾಧ್ಯತೆ ಹೆಚ್ಚಿದ್ದು, ತುಮಕೂರಿನ ಜನತೆ ಮಿತವಾಗಿ ನೀರನ್ನು ಬಳಸುವ ಮೂಲಕ ನೀರಿನ ಅಭಾವವನ್ನು ತಪ್ಪಿಸಬಹುದು ಮತ್ತು ಕಾಮಗಾರಿ ಮಾಡುವ ಸ್ಥಳಗಳಲ್ಲಿ ಕುಡಿಯುವ ನೀರಿನ ಪೈಪ್ಗಳನ್ನು ಹಾನಿ ಮಾಡದೆ ಒಡೆದು ಹೋಗಿರುವ ಪೈಪ್ಗಳನ್ನು ಮತ್ತು ಲೀಕೇಜ್ಗಳನ್ನು ಸರಿಪಡಿಸುವ ಮೂಲಕ ಕಾಮಗಾರಿ ಪ್ರಗತಿಗೊಳಿಸುವುದು. ಇಲ್ಲವಾದರೆ ಬೇಸಿಗೆ ಸಮಯಗಳಲ್ಲಿ ನೀರಿನ ಅಭಾವ ತುಂಬಾ ಉಂಟಾಗುವುದು. ಈಗ ಇರುವ ನೀರು 30ರಿಂದ 40 ದಿನಗಳವರೆಗೆ ಬರಬಹುದು ಎಂದು ಊಹಿಸಲಾಗಿದೆ. ಆದುದರಿಂದ ಮುಂದಿನ ದಿನಗಳಲ್ಲಿ ನೀರಿನ ಅಭಾವ ತಪ್ಪಿಸಲು ಅಧಿಕಾರಿಗಳು, ಉಸ್ತುವಾರಿ ಸಚಿವರು, ಶಾಸಕರು, ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಸ್ಥಳೀಯರಾದ ಕಾಂತ್ರ ಸಮಾಜ ಸೇವಕರು ಕುಪ್ಪೂರ್ ಶಂಕರಪ್ಪನವರು ಮನವಿ ಮಾಡಿದ್ದಾರೆ. ವರದಿ ಇಂದ್ರಕುಮಾರ್ ಡಿಕೆ, ಕಲ್ಪತರು ನ್ಯೂಸ್, ತುಮಕೂರು. ತುಮಕೂರು ತಾಲೂಕು ಬುಗುಡನಹಳ್ಳಿ ಗ್ರಾಮ ಕೆರೆಯಿಂದ ಮಾತಾಡ್ತಾ ಇರೋದು. ಈಗ ಏನು ವಿಷಯ ಅಂತಂದರೆ, ನಮ್ಮ ಬುಗುಡನಹಳ್ಳಿ ಕೆರೆಗೆ ನೀರು ಹತ್ತತ್ರ ಇನ್ನು 15 ದಿವಸ ಬರ್ತಾಯಿತ್ತು ಅಷ್ಟೇ. ಈಗ ಹೆಬ್ಬಾಕ ಕೆರೆಯಿಂದ ಡಂಪ್ ಮಾಡ್ಕೊಂಡ್ರಿಂದ ಈಗ ಇನ್ನೊಂದು ತಿಂಗಳು ನೀರು ತುಮಕೂರಿಗೆ ಕುಡಿಯೋ ನೀರಿಗೆ ಬರುತ್ತೆ ಅಷ್ಟೇ. ಆದ ಕಾರಣ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನು ಅಂದರೆ, ನಮ್ಮ ತುಮಕೂರು ಮಹಾಜನತೆ ನೀರನ್ನು ಮಿತವಾಗಿ ಬಳಸಿ. ಆದಷ್ಟು ನೀರಿಗೆ ತುಂಬ ಅಭಾವ ಇದೆ. ಇನ್ನೊಂದು 15-20 ದಿವಸ ಅಷ್ಟೇ ನೀರು ನಮ್ಮ ಇದರಿಂದ. ಇಲ್ಲಾಂದರೆ ಹೆಬ್ಬಾಕದಿಂದ ಬಿಟ್ಕೊಳ್ಳಿಲ್ಲ ಅಂದರೆ ಅದು ಆಗ್ತಿರಲಿಲ್ಲ ನೀರು. ಮಹಾಜನಗಳು ಎಲ್ಲ ನೀರನ್ನು ಮಿತವಾಗಿ ಬಳಸಿ. ಶಂಕರಪ್ಪ ಅಂಥೇಳಿ, ಬುಗುಡನಹಳ್ಳಿ ಕೆರೆ ಪಕ್ಕನೇ ನಮ್ಮ ಊರು. ಇನ್ನೊಂದು ಸಾಮಾನ್ಯವಾಗಿ ಒಂದು ತಿಂಗಳು ಬರ್ಬೋದು ಕುಡಿಯೋ ನೀರಿಗೆ. ಈಗ ಒಂದು ನಗರಕ್ಕೆ ನೀರಿಲ್ಲ ಅಂತ ಅಂದರೆ ಇನ್ನು ಬೇರೆ ಕಡೆಯಿಂದ ಇದಕ್ಕೆ ಹೊಸ ವ್ಯವಸ್ಥೆ ಮಾಡಬೇಕಾಗತ್ತೆ. ಅದಕ್ಕೆ ಜಿಲ್ಲಾಡಳಿತಕ್ಕೆ ನಾನು ಕೇಳ್ಕೊಳ್ಳೋದೇನು ಅಂದರೆ, ದಯಮಾಡಿ ಇನ್ನು 20ರಿಂದ 30 ದಿನದೊಳಗೆ ಈ ನೀರು ಮುಗಿದೋಗುತ್ತೆ. ಅಷ್ಟರೊಳಗೆ ಹೇಮಾವತಿ ನಾಲೆಗೆ ಆ ನೀರನ್ನು ತಾಂಬಂದು ಈ ಬುಗುಡನಹಳ್ಳಿ ಕೆರೆಗೆ ಬರ್ಸಿದ್ರೆ ಮಾತ್ರ ಕುಡಿಯೋ ನೀರು ಸಿಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಹಾಗೂ MLA MP ಗಳಿಗೂ ಕೂಡ ನಮ್ಮದೇ ಆದಂಥ ಒಂದು ಮನವಿಯನ್ನು ಮಾಡ್ಕೊಳ್ತಾ, ದಯಮಾಡಿ ಈ ಕುಡಿಯೋ ನೀರಿನ ಅಭಾವನ ತಪ್ಪಿಸಿ ಆದಷ್ಟು ಬೇಗ ನೀರನ್ನು ತರಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಸಾರಿ ಬಂದಿರುವಂಥ ಬಿಸಿಲು ಬೇರೆ ಯಾವ ಸರಿನೂ ಬಂದಿರಲಿಲ್ಲ. ಈ ಬಿಸಿಲಿನ ಇದಕ್ಕೆ ಅರ್ಧ ನೀರು ಆವಿಯಾಗಿ ಹೋಗ್ತಾ ಇದೆ. ನೀರು ಸಾಕಷ್ಟು ಪೋಲಾಗ್ತಾ ಇರೋದ್ರಿಂದ ದಯಮಾಡಿ ಈ ನೀರುಗಳನ್ನ ಮಿತವಾಗಿ ಬಳಸೋದ್ರ ಮುಖಾಂತರ ಆದಷ್ಟು ಬೇಗ ಹೇಮಾವತಿ ನಾಲೆಯಿಂದ ನೀರನ್ನು ಈ ಕೆರೆಗೆ ಬರೆಸೋದ್ರ ಮುಖಾಂತರ ಜನಗಳಿಗೆ ಆಗ್ತಕ್ಕಂಥ ನೀರಿನ ಅಭಾವನ ತಪ್ಪಿಸ್ಬೇಕು ಅಂತ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ.